20 ಕುರಿಗಳ ಮೇಲೆ ದಾಳಿ ಮಾಡಿದ ಕಿಡಿಗೇಡಿಗಳು. ಗಾಯಗೊಂಡಂತಹ ಕುರಿಗಳನ್ನು ಹೊತ್ತುಕೊಂಡು ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಗೆ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ವಾರನಹಳ್ಳಿ ಗ್ರಾಮಸ್ಥರು ಆಗಮಿಸಿ ಗ್ರಾಮದಲ್ಲಿ ನಡೆದಂತಹ ಘಟನೆಯ ಬಗ್ಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಲು ಮುಂದಾಗಿದ್ದಾರೆ. ವಾರನಹಳ್ಳಿ ಗ್ರಾಮ, ಚನ್ನರಾಯಪಟ್ಟಣ ತಾಲೂಕು. 20 ಕುರಿ ಇಟ್ಕೊಂಡಿದ್ದೀನಿ ಸಾಲ ಮಾಡಿ ತಂದು. ಆದರೆ ಆದಿಲ್ ಹೋಗ್ಬೇಕಾರೆ ಮತ್ತು ಪ್ರೇಮ ಮತ್ತು ಅವ್ರ ತಂದೆ ಸೇರ್ಕೊಂಡು ಕುರಿ ಕಾಲು ಮುರಿದು 4-5 ಕುರಿಗೆ ಹೊಡೆದು ಈಗೆಲ್ಲ ಕಾಲು ಮುರಿದು ಹಿಂಗೆಲ್ಲ ಅನಾಹುತ ಮಾಡಿ ಎದುರಿಸ್ತವ್ರು ಸ್ವಾಮಿ ನಮ್ಮನ್ನು. ಮೇಸಕ್ಕೆ ಹೋಗ್ಬೇಕಾರೆ ಹೊಡೆದು ಕಾಲು ಮುರಿದವ್ರೆ. ಇಲ್ಲ ಶಾಖಪತಿ ಏನು ನಿಮ್ಮ ಜಾಗನ, ಅದು ಸರ್ಕಾರಿ ಜಮೀನಲ್ಲಿ ಓದ್ತಿದ್ದೆ ನಾನು. ಹಿಂಗೆಲ್ಲ ಅನಾಹುತ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ನೀವು. ತಿರ್ಗಾರ ನಾವು ಟೋಟಲ್ 20 ಕುರಿ ಸಮಯ ಇರೋದು ನಾವು. ಅದರಲ್ಲಿ 5 ಕುರಿ ಇನ್ನೂ ಮನೆ ಹತ್ರ ಇದ್ದಾಗ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಇದು ಕಾಲು ಮುರಿದು ಎಲ್ಲ ಈ ಥರ ಮಾಡಿಬಿಟ್ಟಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇವಾಗ ತಗೋತೀವಿ ಅಂತ ಹೇಳಿದ್ದಾರೆ. ಈ ಹರೀಶ್ VS ಇದ್ದಾರೆ, ಇವರು ನನ್ನ ತಮ್ಮನೇ. ಕುರಿಗೆ ಈ ಥರ ಹೊಡಿತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಅಲ್ಲಿ ಹೋಗಿ, ನಾವು ಗ್ರಾಮಸ್ಥರೆಲ್ಲ ಹೋಗಿ ಅಲ್ಲಿ ಕೇಳಿದೋ. ಅವ್ರ ಮನೆ ಮುಂದೆ ಈ ಕುರಿ ಹೋಗ್ತಾ ಇರಬೇಕಾದ್ರೆ ಗೌರ್ಮೆಂಟ್ ರಸ್ತೆಯಲ್ಲಿ ಪ್ರೇಮಲತಾ ಮತ್ತು ಅವರ ತಂದೆ ಇಬ್ಬರೂ ಒಂದು 20 ಕುರಿಗೆ ಹೊಡೆದಿದ್ದಾರೆ. ಅದರಲ್ಲಿ 1 ಕುರಿ ಕಾಲು ಮುರಿದೋಗಿದೆ. ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ಯಾಕಮ್ಮ ಈ ಥರ ಮಾಡಿದೆಯಾ ಅಂತ ಕೇಳಿದ್ದಕ್ಕೆ, ನಿಮ್ಮ ಮೇಲೆಲ್ಲ ಜಾತಿನಿಂದನೇ ಕೇಸ್ ಕೊಟ್ಬಿಟ್ಟು ನಿಮ್ಮನ್ನೆಲ್ಲ ಸ್ಟೇಷನಿಗೆ ಹಾಕಿಸ್ತೀನಿ ಅಂತ ಬೆದರಿಸ್ತಾ ಇದ್ದಾರೆ. ತುಂಬ ಆತಂಕದಿಂದ ಗ್ರಾಮಸ್ಥರು ಬದುಕಂಗೆ ಆಗ್ತಾಯಿದೆ. ದಯವಿಟ್ಟು ನ್ಯಾಯ ಒದಗಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ.